ಕನ್ನಡ ನಾಡಿನ ಸಮಸ್ತ ಜನತೆಗೆ ನನ್ನ ನಮಸ್ಕಾರಗಳು. ನಾನು ನಿರುಪಾಧಿಕೆ ಗೋಮರ್ಸಿ ಅಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕ. ಬಂಧುಗಳೇ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗಾಗಲೇ ರಾಜ್ಯಾದ್ಯಂತ ಒಂದು ಮಿಂಚಿನ ಸಂಚಲನವನ್ನು ಮೂಡಿ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ದಬ್ಬಾಳಿಕೆ, ದೌರ್ಜನ್ಯ, ಅಧಿಕಾರಿಗಳ ದರ್ಪ, ಅಧಿಕಾರಿಗಳ ಕರ್ತವ್ಯ ಅಂಧಪ್ರತನವನ್ನ ಪ್ರಶ್ನೆ ಮಾಡುವ ಮುಖಾಂತರ ರಾಜ್ಯದಲ್ಲಿ ಸ್ವಚ್ಛ, ಪ್ರಾಮಾಣಿಕ, ಪ್ರಾದೇಶಿಕ, ಜನಪರ ಕಟ್ಟಿ ರಾಜ್ಯದ ರಾಜಕೀಯ ಇತಿಹಾಸವನ್ನ ಬದಲು ಮಾಡಬೇಕು. ಕುಟುಂಬ ರಾಜಕಾರಣವನ್ನ ಕಿತ್ತೆಸೆದು ರಾಜ್ಯ ಪ್ರಭುತ್ವವನ್ನ ಕಿತ್ತೆಸೆದು ಪ್ರಜಾಪ್ರಭುತ್ವದ ಉಳಿವಿಗಾಗಿ ನಿತ್ಯ ನಿರಂತರವಾಗಿ ಹೋರಾಟಗಳನ್ನ, ಅಭಿಯಾನಗಳನ್ನ, ಕಾರ್ಯಕ್ರಮಗಳನ್ನ, ಚಟುವಟಿಕೆಗಳನ್ನ ಮಾಡ್ತಾ ಇರತಕ್ಕಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ರಾಜ್ಯಾದ್ಯಂತ ಒಂದು ಒಳ್ಳೆ ಆಡಳಿತ ವ್ಯವಸ್ಥೆಯನ್ನ ಕಟ್ಟಲಿಕ್ಕೆ ಶ್ರಮಿಸ್ತಾ ಇದೆ. ಈ ಒಂದು ಶ್ರಮಕ್ಕೆ ತಮ್ಮೆಲ್ಲರ ಬೆಂಬಲ, ಆಶೀರ್ವಾದ, ಸಹಕಾರ ಕೂಡ ಇದ್ದಿರುವಂತದ್ದು ಕೂಡ ನಾವು ನೋಡ್ತಾ ಇದ್ದೀವಿ. ಈಗ ಒಂದು ಮಹತ್ತರ ಘಟ್ಟವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ತಲುಪಿದೆ. ಆ ಮಹತ್ತರ ಘಟ್ಟದ ವಿಷಯ ಏನು ಅಂತ ಹೇಳಿದ್ರೆ, ಇದೇ ತಿಂಗಳ ಆಗಸ್ಟ್ 10ಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಸ್ಥಾಪನೆಯಾಗಿ ಅಥವಾ ಉದಯವಾಗಿ 5 ವಸಂತಗಳನ್ನ ಪೂರೈಸಿ 6ನೇ ವರ್ಷಕ್ಕೆ ಕಾಲಿಡ್ತಾ ಇದೆ. ಇದು ಕರ್ನಾಟಕದ ಕನ್ನಡಿಗರ ಹೆಮ್ಮೆಯ ಅಚ್ಚ ಕನ್ನಡಿಗರ ಪಕ್ಷವಾಗಿರೋದ್ರಿಂದ ರಾಜ್ಯದ ಜನರೆಲ್ಲರೂ ಕೂಡ ಖುಷಿ ಪಡುವಂತ ಒಂದು ಸಂಗತಿ. ಯಾಕಂತ ಹೇಳಿದ್ರೆ, ಇವತ್ತು ರಾಜಕೀಯ ಅನ್ನೋದಾದ್ರೆ JCB ಪಕ್ಷಗಳು ನಮ್ಮ ಕರ್ನಾಟಕದಲ್ಲಿ ಕಾಂಗ್ರೆಸ್, ಬಿಜೆಪಿ, JDS ಎಲ್ಲಾ ಪಕ್ಷಗಳು ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ ವಂಶಪಾರಂಪರ್ಯದ ರಾಜಕಾರಣವನ್ನ ಮಾಡುವಂತ ನಿಟ್ಟಿನಲ್ಲಿ ಸಾಗ್ತಾ ಇದಾವೆ. ಹಣಬಲದ ರಾಜಕಾರಣ, ತೋಳ್ಬಲದ ರಾಜಕಾರಣ, ಜಾತಿ ಬಲದ ರಾಜಕಾರಣ, ಹೀಗೆ ಯಾವೆಲ್ಲ ಉಪಯೋಗಗಳನ್ನ ಅಥವಾ ಯಾವೆಲ್ಲ ಶಕ್ತಿಗಳನ್ನ ಉಪಯೋಗಿಸಿಕೊಂಡು ಈ ರಾಜ್ಯವನ್ನ ಕಿತ್ತು ತಿಂತಾ ಇದಾವೆ. ಆ ಎಲ್ಲಾ ಕಿತ್ತು ತಿನ್ನುವಂತ ರಾಜಕೀಯ ನಾಯಕರುಗಳಿಗೆ, ರಾಜಕೀಯ ಪಕ್ಷಕ್ಕೆ ಪರ್ಯಾಯವಾಗಿ ಕಳೆದ 5 ವರ್ಷಗಳ ಹಿಂದೆ ಆಗಸ್ಟ್ 10ನೇ ತಾರೀಕಿಗೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಉದಯವಾಯಿತು. ಈ ಉದಯದ ದಿನವಾದಂತ ಆಗಸ್ಟ್ 10 ಇದೇ ತಿಂಗಳು ಬರಲಿದ್ದು, ಈ ಒಂದು 10ನೇ ದಿನದಂದು ಬೃಹತ್ ಸಮಾವೇಶವನ್ನ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಶಿಗ್ಗಾವಿಯಲ್ಲಿ, ಹಾವೇರಿ ಜಿಲ್ಲೆಯ ಶಿಗ್ಗಾವಿಯಲ್ಲಿ 5ನೇ ಸಂಸ್ಥಾಪನಾ ದಿನಾಚರಣವನ್ನ ಆಚರಣೆ ಮಾಡೋದ್ರ ಜೊತೆಗೆ 6ನೇ ವಸಂತಕ್ಕೆ ಕಾಲಿಡುವಂತ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುನ್ನುಗ್ತಾ ಇದೆ. ಈ ಒಂದು 5ನೇ ವರ್ಷದ ಕಾರ್ಯಕ್ರಮವನ್ನ ವಿಶೇಷವಾಗಿ, ವಿಜೃಂಭಣೆಯಾಗಿ ಮತ್ತೆ ರಾಜ್ಯಕ್ಕೆ ಮಾದರಿಯಾಗಿ ಈ ಒಂದು ಕಾರ್ಯಕ್ರಮನ ಆಚರಿಸಬೇಕು ಅನ್ನುವಂತ ನಿಟ್ಟಿನಲ್ಲಿ ಆಚರಣೆ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈ 3 ದಿನಗಳ ವಿಶೇಷ ದಿನವಾಗಿ ಆಚರಿಸ್ತಾ ಇದೆ. ಆಗಸ್ಟ್ 8, ಆಗಸ್ಟ್ 9, ಆಗಸ್ಟ್ 10 ಈ 3 ದಿನಗಳನ್ನ ವಿಶೇಷವಾಗಿ ಆಚರಿಸಿರೋದ್ರ ಜೊತೆಗೆ ಆಗಸ್ಟ್ 8ನೇ ತಾರೀಕಿನಿಂದ ಈ ಒಂದು ಸಂಸ್ಥಾಪನಾ ದಿನಾಚರಣೆಯ ಕಾರ್ಯಕ್ರಮವನ್ನ ಪ್ರಾರಂಭಿಸಲಾಗ್ತಾ ಇದೆ. ಆಗಸ್ಟ್ 8 ಮತ್ತು 9ಕ್ಕೆ ನಾವು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸೈನಿಕರೆಲ್ಲರೂ ಸೇರಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಮಿತಿಯ ಪದಾಧಿಕಾರಿಗಳೆಲ್ಲರೂ ಸೇರಿ, ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವೀರ ಸೈನಿಕರೆಲ್ಲರೂ ಸೇರಿ ಆಗಸ್ಟ್ 8ನೇ ತಾರೀಕಿಗೆ ಇವು ಸಂಸ್ಥಾಪನಾ ದಿನಾಚರಣೆಗೆ ಪ್ರಾರಂಭ ಮಾಡಿ ಆಗಸ್ಟ್ 8 ಮತ್ತು 9ನೇ ತಾರೀಕಿಗೆ ಬೃಹತ್ ಬೈಕ್ ಜಾಥಾಗಳನ್ನ ಮಾಡುವ ಮುಖಾಂತರ ಈ ಕಾರ್ಯಕ್ರಮವನ್ನ ಚಾಲನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆಗಸ್ಟ್ 10ನೇ ತಾರೀಕಿಗೆ ಒಂದು ಸಭಾಂಗಣದಲ್ಲಿ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಅಥವಾ ಶಿಗ್ಗಾವಿ ನಗರ ಪ್ರದೇಶದಲ್ಲಿ ಒಂದು ಬೃಹತ್ ಸಮಾವೇಶವನ್ನ, ಒಂದು ಮಹಾ ಅಧಿವೇಶನವನ್ನ ಮಾಡುವಂತ ನಿಟ್ಟಿನಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗಾಗಲೇ ಯೋಜನೆಯನ್ನ ರೂಪಿಸಿಕೊಂಡಿದೆ. ಈ ಸಂದರ್ಭದಲ್ಲಿ ಕರ್ನಾಟಕದ ಏಕೀಕರಣಕ್ಕೆ ದುಡಿದಂತ, ಕರ್ನಾಟಕದ ಸ್ವಾತಂತ್ರ್ಯ ಚಳವಳಿಗೆ ದುಡಿದಂತ, ಭಾರತದ ಇತಿಹಾಸದಲ್ಲಿ ಕರ್ನಾಟಕದ ಹೆಸರನ್ನ, ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಉತ್ತುಂಗಕ್ಕೆ ನಿಲ್ಲಿಸಿದಂತ ನಮ್ಮ ಹಾವೇರಿ ಜಿಲ್ಲೆಯ ಸ್ವತಂತ್ರ ಹೋರಾಟಗಾರ ಮೈಲಾರ ಮಹದೇವಪ್ಪ ಅವರಿಗೂ ಕೂಡ ಒಂದು ವಿಶೇಷವಾದ ಧನ್ಯವಾದಗಳನ್ನ ಅಥವಾ ಒಂದು ವಿಶೇಷವಾದಂತ ಒಂದು ನಮನಗಳನ್ನ ಸಲ್ಲಿಸುವಂತ ನಿಟ್ಟಿನಲ್ಲಿ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಹೋಗ್ತಾ ಇದೆ. ಇದರ ಜೊತೆಗೆ ಆ ಒಂದು ಆಗಸ್ಟ್ ದಿನಾಚರಣೆಯ ಸಂದರ್ಭದಲ್ಲಿ ರಾಜ್ಯಕ್ಕೆ ಕನ್ನಡ ನಾಡು, ನುಡಿ, ಗಡಿ, ಭಾಷೆ, ಸಾಹಿತ್ಯ, ಸಂಸ್ಕೃತಿಯ ಉಳಿವಿಗಾಗಿ ಶ್ರಮಿಸಿರ್ತಕ್ಕಂತ ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ಕನ್ನಡದ ಚಳವಳಿಗಾರರಿಗೆ, ಕನ್ನಡದ ಹೋರಾಟಗಾರರಿಗೆ, ಕವಿಗಳಿಗೆ, ಜೊತೆಗೆ ಬರಹಗಾರರಿಗೆ, ಹೋರಾಟಗಾರರಿಗೆ,
ಹೀಗೆ ಎಲ್ಲರನ್ನು ಕೂಡ ಗೌರವಿಸುವಂತ ಮತ್ತೆ ಅವರಿಗೆ ನಮನವನ್ನ ಸಲ್ಲಿಸುವಂತ ಕಾರ್ಯಕ್ರಮವನ್ನು ಕೂಡ ಆ ದಿನದಂದು ಏರ್ಪಾಡು ಮಾಡಲಾಗಿದೆ. ಜೊತೆಗೆ ಈಗಾಗಲೇ ನಿಮ್ಗೆ ತಿಳಿದಿರುವಂತೆ ಕರ್ನಾಟಕದ ಏನು 3 ಕ್ಷೇತ್ರಗಳಿಗೆ ಉಪಚುನಾವಣೆ ಕೂಡ ನಡೀತಾ ಇದೆ. ಒಂದು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕು ಅಥವಾ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ, ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರ, ಒಂದು ರಾಮನಗರ ಜಿಲ್ಲೆಯ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರ, ಜೊತೆಗೆ ಬಳ್ಳಾರಿ ಜಿಲ್ಲೆಯ ಆ ಒಂದು ಕ್ಷೇತ್ರವನ್ನು ಕೂಡ ಹೇಳ್ತೀನಿ. ಆ ಕ್ಷೇತ್ರ ಕೂಡ ಒಟ್ಟಾರೆಯಾಗಿ 3 ವಿಧಾನಸಭಾ ಕ್ಷೇತ್ರಕ್ಕೂ ಕೂಡ ಉಪಚುನಾವಣೆ ಕೂಡ ನಡೀತಾ ಇದೆ. ಈ ಚುನಾವಣೆಯಲ್ಲಿ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಶಿಗ್ಗಾವಿ ಸವಣೂರು ವಿಧಾನಸಭಾ ಕ್ಷೇತ್ರಕ್ಕೆ ನಮ್ಮ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ಶ್ರೀಯುತ ರವಿಕೃಷ್ಣ ರೆಡ್ಡಿ ಅವರು ಕೂಡ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈಗಾಗಲೇ ರಾಜ್ಯದ ಜನರಲ್ಲಿ ಕೂಡ ಒಂದು ಆಶಾಭಾವನೆ, ಬದಲಾವಣೆಯ ಗಾಳಿ, ಜೊತೆಗೆ ಸವಣೂರು ಮತ್ತು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಒಂದು ಸೂಕ್ತ ಅಭ್ಯರ್ಥಿ, ಹಣಬಲ ತೋಳ್ಬಲ, ನಾನು ಮುಂಚೆ ಹೇಳ್ದಂಗೆ ಹಣಬಲ ತೋಳ್ಬಲ, ಜಾತಿ ರಾಜಕಾರಣ, ಹಣದ ರಾಜಕಾರಣ ಇವೆಲ್ಲವನ್ನ ಮೀರಿ ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆಯನ್ನ ಕಟ್ಟಲಿಕ್ಕೆ ಸಾಮಾನ್ಯ ವರ್ಗದ, ಸಾಮಾನ್ಯ ಕುಟುಂಬದ, ಜನಸಾಮಾನ್ಯರ ಧ್ವನಿಯಾಗಿ ಅನ್ಯಾಯ, ಅಕ್ರಮ, ಭ್ರಷ್ಟಾಚಾರ, ದಬ್ಬಾಳಿಕೆ, ದೌರ್ಜನ್ಯದ ವಿರುದ್ಧ ನಿರಂತರವಾಗಿ ಹೋರಾಟದ ಮುನ್ನಡೆಯನ್ನ ಬರಿತಾ ಇರತಕ್ಕಂತ ಕೆಚ್ಚದೆಯ ನಮ್ಮ ನಾಯಕರಾದಂತಹ ಶ್ರೀಯುತ ರವಿಕೃಷ್ಣ ರೆಡ್ಡಿ ಅವರು ಇನ್ನು 2024ರ ಸವಣೂರು ಮತ್ತು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯನ್ನು ಮಾಡ್ತಾ ಇದ್ದಾರೆ. ಈ ವಿಷಯದಲ್ಲಿ ಕೂಡ ತಾವೆಲ್ಲರೂ ತಮ್ಮ ಶಕ್ತಿ ಮೀರಿ ಕೂಡ ನಮ್ಮ ಅಭ್ಯರ್ಥಿಯನ್ನ ಗೆಲ್ಲಿಸುವಂತ ನಿಟ್ಟಿನಲ್ಲಿ ಶ್ರಮಿಸಬೇಕು. ಮತ್ತೆ ಈ ರಾಜ್ಯದ ಸಮಗ್ರ ಅಭಿವೃದ್ಧಿಗಾಗಿ ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಹೋರಾಟಗಳ ಬಗ್ಗೆ ನಾವು ಮಾತನಾಡೋದಾದ್ರೆ ಎಂತೆಂತ ಹೋರಾಟಗಳನ್ನ, ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ನಡೀತಾ ಇರತಕ್ಕಂತ ಅವ್ಯವಹಾರ, ಮೋಸ, ವಂಚನೆ, ದಗಲ್ಬಾಜಿ, ಅಲ್ಲಿ ಕಾರ್ಯನಿರ್ವಹಿಸ್ತಕ್ಕಂತ ಸರ್ಕಾರಿ ನೌಕರರು ಮಾಡ್ತಾ ಇರ್ತಕ್ಕಂಥ, ಸಾರ್ವಜನಿಕರ ಮೇಲೆ ಮಾಡ್ತಾ ಇರ್ತಕ್ಕಂಥ ದೌರ್ಜನ್ಯ, ದರ್ಪತನವನ್ನ ಅಥವಾ ಮೋಸವನ್ನ, ವಂಚನೆಯನ್ನ ತಡೆಯುವಂತ ನಿಟ್ಟಿನಲ್ಲಿ ಹಗಲಿರುಳು ಶ್ರಮಿಸ್ತಾ ಇದೆ. ಜೊತೆಗೆ ಕರ್ನಾಟಕದಲ್ಲಿ ಸಾಮಾಜಿಕ ಸಮಸ್ಯೆಗಳಂತ ಶೈಕ್ಷಣಿಕ ಸಮಸ್ಯೆಗಳು, ಜೊತೆಗೆ ಆರ್ಥಿಕ ಸಮಸ್ಯೆಗಳು, ಜೊತೆಗೆ ಹೀಗೆ ಕೌಟುಂಬಿಕ ಸಮಸ್ಯೆಗಳು, ಜೊತೆಗೆ ರಾಜಕೀಯ ಸಮಸ್ಯೆಗಳು ಎಲ್ಲವನ್ನ ಹೋಗಲಾಡಿಸುವಂತ ನಿಟ್ಟಿನಲ್ಲಿ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಕೆಲಸವನ್ನ ಮಾಡ್ತಾ ಇದೆ. ಹಾಗಾಗಿ ಬಂಧುಗಳೇ, ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ಜೆಸಿಬಿ ಪಕ್ಷಗಳಿಗೆ ಪರ್ಯಾಯವಾಗಿ ರಾಜ್ಯದಲ್ಲಿ ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಬಸವಣ್ಣನವರ ಕಲ್ಯಾಣ ಕರ್ನಾಟಕ, ಕುವೆಂಪುರವರ ಸರ್ವೋದಯ ಕರ್ನಾಟಕ, ಮದ್ಯಪಾನ ಮುಕ್ತ ಕರ್ನಾಟಕ ನಿರ್ಮಿಸಲಿಕ್ಕೆ ಪಣ ತೊಟ್ಟು ನಮ್ಮಂತ ಸಾವಿರಾರು ಯುವಕರಿಗೆ ಒಂದು ಅವಕಾಶವನ್ನ ಕೊಟ್ಟು, ರಾಜಕೀಯ ಅವಕಾಶವನ್ನ ಕೊಟ್ಟು, ಜೊತೆಗೆ ನಾಯಕತ್ವದ ಅವಕಾಶವನ್ನ ಕೊಟ್ಟು, ನಾವು ಯಾವುದೋ ಒಂದು ಕುಗ್ರಾಮದಿಂದ ಒಬ್ಬ ನಾಯಕ ಬೆಳೀತಾ ಇದ್ದಾನೆ, ಒಬ್ಬ ಸಾಮಾಜಿಕವಾಗಿ ಬೆಳೀತಾ ಇದ್ದಾನೆ, ಸಮಾಜದ ಅನೀತಿಗಳನ್ನ, ಸಮಾಜದಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರಗಳನ್ನ ಬಯಲಿಗೆಳ್ತಾ ಇದ್ದಾನೆ ಅಂತ ಅಂದಾಗ ಅಂತ ವ್ಯಕ್ತಿಗೆ, ಅಂತ ಯುವಕನಿಗೆ ಅವಕಾಶಗಳನ್ನ ಕೊಟ್ಟು ರಾಜ್ಯ ಮಟ್ಟದ ಸ್ಥಾನಮಾನಗಳನ್ನ ನೀಡಿ ಅವನಿಗೆ ಗುರುತಿಸಿ ಅವನ ಬೆನ್ನೆಲುಬಿಗೆ ಧೈರ್ಯವಾಗಿ ನಿಂತಿರ್ತಕ್ಕಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ನಾನು ಈ ಸಂದರ್ಭದಲ್ಲಿ ವಿಶೇಷವಾದಂತಹ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಬಂಧುಗಳೇ. ಹಾಗಾಗಿ ಅದರ ಜೊತೆಗೆ ಇದೇ ಆಗಸ್ಟ್ ಶನಿವಾರ ಮತ್ತು ಇದೇ ತಿಂಗಳ ಶನಿವಾರ ಮತ್ತು ಭಾನುವಾರದಂದು ವಿಶೇಷವಾದಂತಹ ಯುವ ಶಿಬಿರವನ್ನ ಕೂಡ ನಡೆಸ್ತಾ ಇದೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ. ಈ ಯುವ ಶಿಬಿರದಲ್ಲಿ ಯುವಕರಿಗೆ ಮಾರ್ಗದರ್ಶನವನ್ನ ನೀಡುವುದರ ಜೊತೆಗೆ ಯುವಕರು ರಾಜಕೀಯದಲ್ಲಿ ಯಾವ ರೀತಿಯಾಗಿ ಬೆಳಿಬೇಕು, ಯುವಕರು ರಾಜಕೀಯವಾಗಿ ಯಾವ ರೀತಿಯಾಗಿ ಹಂತಕ್ಕೆ ಅಥವಾ ರಾಜಕಾರಣವನ್ನ ಕಟ್ಟಬೇಕು, ರಾಜಕೀಯ ಇತಿಹಾಸದಲ್ಲಿ ಯುವಕರ ಪಾತ್ರ ಏನು, ಯುವಕರ ಕಷ್ಟ ನಷ್ಟಗಳು ಏನಿದಾವೆ, ಯುವಕರು ರಾಜಕೀಯದಲ್ಲಿ ಹಿಂದುಳಿಲಿಕ್ಕೆ ಕಾರಣಗಳೇನು, ರಾಜಕೀಯದಲ್ಲಿ ಯುವಕರ ಒಂದು ಮಹತ್ವದ ಹೆಜ್ಜೆ ಯಾವ ರೀತಿಯಾಗಿ ಇದೆ, ಈಗೆಲ್ಲ 10 ಹಲವಾರು ವಿಚಾರಗಳ ಕುರಿತಾಗಿ ಒಂದು ಶಿಬಿರವನ್ನ ಇದೇ ತಿಂಗಳ ಅಥವಾ ಈ ಬರುವ ಶನಿವಾರ ಮತ್ತು ಭಾನುವಾರದಂದು ಕೂಡ ಯುವ ಶಿಬಿರವನ್ನ ಕೂಡ ಏರ್ಪಡಿಸಲಾಗಿದೆ. ಈ ಯುವ ಶಿಬಿರದಲ್ಲಿ ಕೂಡ ಸುಮಾರು 35ರಿಂದ 40 ವರ್ಷದ ವಯಸ್ಸಿನ ಎಲ್ಲರೂ ಕೂಡ ಭಾಗವಹಿಸಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂತಹ ಯುವ ಕಾರ್ಯಕ್ರಮಗಳನ್ನ, ಇದು 2ನೇ ಹಂತದ ಯುವ ಕಾರ್ಯಕ್ರಮ, ಯುವ ಶಿಬಿರದ ಕಾರ್ಯಕ್ರಮ. ಈಗಾಗಲೇ 1ನೇ ಹಂತದ ಕಾರ್ಯಕ್ರಮವನ್ನು ಕೂಡ ಮುಗಿಸಿ 2ನೇ ಹಂತಕ್ಕೆ ಕಾಲಿಡ್ತಾ ಇದೆ. ಹೀಗಾಗಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದೇ ರೀತಿಯಾದಂತ ರಾಜ್ಯದ ಆಡಳಿತ ವ್ಯವಸ್ಥೆಯನ್ನ, ಹದಗೆಟ್ಟ ಆಡಳಿತ ವ್ಯವಸ್ಥೆಯನ್ನ, ಹದಗೆಟ್ಟ ಆಡಳಿತದ ನಾಯಕರುಗಳನ್ನ,
ಕರ್ನಾಟಕದ ರಾಜಕೀಯ ಇತಿಹಾಸವನ್ನ ಬದಲು ಮಾಡ್ಲಿಕ್ಕೆ ನಿರಂತರವಾಗಿ ಶ್ರಮಿಸ್ತಾ ಇದೆ. ಈ ಒಂದು ಶ್ರಮಕ್ಕೆ ತಮ್ಮೆಲ್ಲರ ಬೆಂಬಲ, ಸಹಕಾರ, ಆಶೀರ್ವಾದ ಅಗತ್ಯವಾಗಿರೋದ್ರಿಂದ ತಾವೆಲ್ಲರೂ ಕೂಡ ತನು, ಮನ ಮತ್ತು ಧನ, ಯಾಕಂತ ಹೇಳಿದ್ರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಈಗಾಗಲೇ ಯಾವ ರೀತಿಯಾಗಿ ಹೋರಾಟಗಳನ್ನ ಮಾಡ್ತಾ ಇದೆ, ಯಾವ ರೀತಿಯಾಗಿ ಆರ್ಥಿಕ ಸ್ಥಿತಿಯನ್ನ ಸ್ಥಿತಿಯನ್ನ ಹೊಂದಾಣಿಕೆ ಮಾಡ್ಕೊಳ್ತಾ ಇದೆ ಅನ್ನುವಂತ ವಿಚಾರವನ್ನ ಕೂಡ ತಮಗೆಲ್ಲರೂ ಗೊತ್ತಿರುವಂತ ವಿಷಯ. ಯಾಕಂತ ಹೇಳಿದ್ರೆ ಜನರ ಸಹಭಾಗಿತ್ವದಲ್ಲಿ, ಜನರು ಕೊಟ್ಟಂತ ದೇಣಿಗೆ ದುಡ್ಡಲ್ಲಿ, ಜನರು ನೀಡಿರ್ತಕ್ಕಂತ ಅಲ್ಪ ಮೊತ್ತದ ಹಣವನ್ನ, ದೇಣಿಗೆ ರೂಪದಲ್ಲಿ ನೀಡಿರ್ತಕ್ಕಂಥ ಹಣವನ್ನ ಕ್ರೋಢೀಕರಿಸಿ ಈ ರಾಜ್ಯದ ರಾಜಕೀಯ ಇತಿಹಾಸವನ್ನ ಬದಲು ಮಾಡಬೇಕು ಅನ್ನುವಂತ ವಿಚಾರದ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಹಾಗಾಗಿ ತಾವು ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಒಂದು ಸ್ಕ್ಯಾನರ್ಗೆ ಹಣವನ್ನ ಸಂದಾಯ ಒಂದು ದೇಣಿಗೆ ರೂಪದಲ್ಲಿ ನೀಡುವ ಮುಖಾಂತರ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಜೊತೆಗೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಪ್ರಾದೇಶಿಕ ಪಕ್ಷ. ಇವತ್ತು ಪ್ರಾದೇಶಿಕ ಪಕ್ಷ ಅಂತ ಬಂದಾಗ ಯಾವ ರೀತಿಯಾಗಿ ಕನ್ನಡದ ಅಸ್ಮಿತೆಯನ್ನ, ಕನ್ನಡದ ಉಳಿವಿನ ಬಗ್ಗೆ, ಕನ್ನಡ ನಾನು ಮುಂಚೆ ಹೇಳಿದಂಗೆ ಕನ್ನಡ ನೆಲ, ಜಲ, ಗಡಿ, ಭಾಷೆ, ಸಾಹಿತ್ಯ, ಸಂಸ್ಕೃತಿ ಇವೆಲ್ಲವನ್ನ ಉಳಿಸುವಂತ ನಿಟ್ಟಿನ ಜೊತೆಗೆ ಕರ್ನಾಟಕದಲ್ಲಿ ರೈತರ ವಿಚಾರಗಳನ್ನ, ಮಹಿಳೆಯರ ವಿಚಾರಗಳನ್ನ, ಕೃಷಿ ಕಾರ್ಮಿಕರ ವಿಚಾರಗಳನ್ನ, ವಿದ್ಯಾರ್ಥಿಗಳ ವಿಚಾರಗಳನ್ನ ಎಲ್ಲವನ್ನ ತೆಗೆದುಕೊಂಡು ಅವರ ಸಮಸ್ಯೆಗಳನ್ನ ನಿವಾರಣೆ ಮಾಡುವುದ ನಿಟ್ಟಿಗೆ ಅಥವಾ ನಿಟ್ಟಿನಲ್ಲಿ ಸಾಗ್ತಾ ಇರತಕ್ಕಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಮುಂದಿನ ದಿನಮಾನಗಳಲ್ಲಿ ಈ ರಾಜ್ಯದ ಒಂದು ಆಡಳಿತ ಚುಕ್ಕಾಣಿಯನ್ನ ಹಿಡಿಯುವಂತ ಎಲ್ಲಾ ಲಕ್ಷಣಗಳು ಕೂಡ ನಮ್ಗೆ ಕಾಣ್ತಾ ಇದಾವೆ. ಆ ಒಂದು ಲಕ್ಷಣಕ್ಕೆ ನಾವೆಲ್ಲರೂ ಕೂಡ ತಯಾರಾಗಿದ್ದೀವಿ. ಹಾಗಾಗಿ ಬಂಧುಗಳೇ, ದಯವಿಟ್ಟು ವಂಶ ಪಾರಂಪರ್ಯದ ರಾಜಕಾರಣವನ್ನ ಕಿತ್ತೆಸೆದು ನಾವು ಯಾವುದೋ ಒಬ್ಬ ರಾಜಕಾರಣಿಯ ಗುಲಾಮನಾಗಿ ನಮ್ಮ ಎಲ್ಲಾ ವಂಶದವರು ಅವನ ಕೈ ಕೆಳಗಡೆ ಜೀತದಾಳಗಳಾಗಿ ದುಡಿಯುವಕ್ಕಿಂತ ಮೊದಲು ನಮ್ಮ ಒಂದು ಅಸ್ತಿತ್ವ ಅಥವಾ ನಮ್ಮ ಒಂದು ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ತನ್ನದೇ ಆದಂತ ಘನತೆ, ಗೌರವ ಮತ್ತೆ ಮಾನ, ಮರ್ಯಾದೆ ಎಲ್ಲವನ್ನು ಕೂಡ ನಾವು ಬಿಟ್ಟು ಯಾವನೋ ಒಬ್ಬ ಗುಲಾಮನಾಗಿ, ಯಾವುದೋ ಒಬ್ಬ ರಾಜಕೀಯ ವ್ಯಕ್ತಿಯ ಗುಲಾಮನಾಗಿ ಅವನ ಕೆಳಗಡೆ ಬಾಸು, ಅಣ್ಣ, ದಣಿ, ದೊರೆ, ಒಡೆಯ ಅಂತ ಅವರ ಗುಲಾಮರಾಗಿ ಕೆಲಸ ನಿರ್ವಹಿಸುವುದನ್ನ ಬಿಟ್ಟು ಸ್ವತಂತ್ರವಾದ ಆಡಳಿತ ವ್ಯವಸ್ಥೆಯನ್ನ ಕಟ್ಟಲಿಕ್ಕೆ, ಸ್ವತಂತ್ರವಾದಂತ ರಾಜಕೀಯ ವ್ಯವಸ್ಥೆಯನ್ನ ಕಟ್ಟಲಿಕ್ಕೆ ದುಡಿತಾ ಇರತಕ್ಕಂತ, ಶ್ರಮಿಸ್ತಾ ಇರತಕ್ಕಂತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ತಮ್ಮೆಲ್ಲರ ಬೆಂಬಲ ಅಗತ್ಯವಾಗಿರೋದ್ರಿಂದ ನಾನು ಮತ್ತೊಮ್ಮೆ ವಿಶೇಷವಾಗಿ ಹೇಳೋದಿಷ್ಟೇ, ಇದೇ ತಿಂಗಳ 10ನೇ ತಾರೀಕಿನಂದು ನಡೆಯುವಂತ ಬೃಹತ್ ಸಮಾವೇಶದಲ್ಲಿ, ಮಹಾ ಸಮಾವೇಶದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ 5ನೇ ಸಂಸ್ಥಾಪನಾ ದಿನಾಚರಣೆಗೆ ತಾವೆಲ್ಲರೂ ಕೂಡ ಭಾಗಿಯಾಗಿ ಈ ಕನ್ನಡದ ಉಳಿವಿಗಾಗಿ, ಕನ್ನಡ ಭಾಷೆ, ನಾನು ಮುಂಚೆ ಹೇಳಿದಂಗೆ ಮತ್ತೆ ಮತ್ತೆ ಪದೇ ಪದೇ ಹೇಳುವಂತ ಪದಗಳು ನಾನು ನಿಲ್ಲಿಸುವುದರ ಜೊತೆಗೆ ಒಟ್ಟಾರೆಯಾಗಿ ಈ ರಾಜ್ಯದ ರಾಜಕೀಯ ಇತಿಹಾಸವನ್ನ ಬದಲು ಮಾಡ್ಲಿಕ್ಕೆ ತಮ್ಮೆಲ್ಲರ ಸಹಕಾರ, ಬೆಂಬಲ ಅಗತ್ಯವಾಗಿರೋದ್ರಿಂದ ತಾವೆಲ್ಲರೂ ಕೂಡ 8ನೇ ತಾರೀಕಿಗೆ ಬೈಕ್ ಜಾಥಾಕ್ಕೆ, ಬೃಹತ್ ಬೈಕ್ ಜಾಥಾ ಕೂಡ ನಡೀಲೇ ಇದೆ. 9ನೇ ತಾರೀಕಿಗೆ ಬೃಹತ್ ಕಾರ್ ಜಾಥಾ ನಡೀತಾ ಇದೆ. 10ನೇ ತಾರೀಕಿಗೆ ಮಹಾ ಸಮಾವೇಶ ಕೂಡ ನಡೀತಾ ಇದೆ. ಈ ಮಹಾ ಸಮಾವೇಶದಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯದ ಮೂಲೆ ಮೂಲೆಯಿಂದ ಕೂಡ, ಪ್ರತಿಯೊಂದು ಜಿಲ್ಲೆಯಿಂದ ಕೂಡ, ತಾಲೂಕು ಕೇಂದ್ರಗಳಿಂದ, ಹಳ್ಳಿಗಳಿಂದ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವೀರ ಸೈನಿಕರು, ಪದಾಧಿಕಾರಿಗಳು, ರಾಜ್ಯ ಸಮಿತಿ ಪದಾಧಿಕಾರಿಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ಭೇಟಿಯಾಗುವಂತ ಒಂದು ಅವಕಾಶ ನಿರ್ಮಾಣವಾಗಿದೆ. ತಾವೆಲ್ಲರೂ ಕೂಡ ಬರ್ತೀರಿ, ಈ ಕಾರ್ಯಕ್ರಮವನ್ನ ಯಶಸ್ವಿ ಮಾಡ್ತೀರಿ ಅನ್ನುವಂತ ಒಂದು ವಿಶ್ವಾಸದೊಂದಿಗೆ ನಾನು ಈ ಒಂದು ಲೈವ್ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಬಂಧುಗಳೇ, ಇಷ್ಟೆಲ್ಲ ವಿಚಾರಗಳನ್ನ ಹೇಳಿದ್ದೀನಿ. ತಾವೆಲ್ಲರೂ ಕೂಡ ತಮ್ಮ ತಮ್ಮ ವಿಚಾರವನ್ನ ಅಥವಾ ಈ ಒಂದು ಮೊಂಡುತನವನ್ನ ಬಿಟ್ಟು ಆಡಳಿತ ಚೆನ್ನಾಗಿರ್ಬೇಕು, ನಮ್ಮ ಮುಂದಿನ ಮಕ್ಕಳ ಮೊಮ್ಮಕ್ಕಳ ಭವಿಷ್ಯ ಚೆನ್ನಾಗಿರ್ಬೇಕು ಅನ್ನೋದಾಗಿದ್ರೆ ಇವತ್ತಿನಿಂದಲೇ ನೀವು ನಿರ್ಧಾರ ಮಾಡಿ ಒಂದು ಒಳ್ಳೆಯ ಆಡಳಿತ ವ್ಯವಸ್ಥೆಯನ್ನ ಕಟ್ಟಲಿಕ್ಕೆ ಶ್ರಮಿಸ್ತಾ ಇರತಕ್ಕಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಸದಸ್ಯರಾಗಿ, ಪಕ್ಷದ ನಾಯಕರುಗಳಾಗಿ ಮುಂದೆ ಬರುವಂತ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಎಲ್ಲ ಹಂತದ ಚುನಾವಣೆಗಳು, ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು, ನಗರಸಭೆ, ಪುರಸಭೆ ಎಲ್ಲ ಹಂತಗಳ ಚುನಾವಣೆಗಳಲ್ಲಿ ಕೂಡ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಸ್ಪರ್ಧೆ ಮಾಡುವ ಮುಖಾಂತರ ಒಂದು ನಮ್ಮ ಹೋರಾಟದ ಕಿಚ್ಚನ್ನ ಹಬ್ಬಿಸುವ ಮೂಲಕ ರಾಜ್ಯದ ರಾಜಕೀಯ ಇತಿಹಾಸವನ್ನ ಬದಲಾವಣೆ ಮಾಡೋಣ ಅಂತ ವಿಚಾರದೊಂದಿಗೆ ನಾನು ಬಹಳಷ್ಟು ಮಾತಾಡಿದ್ದೀನಿ ಅನ್ಸುತ್ತೆ. ನಾನು ಆಕ್ಚುಲಿ ಹೇಳಕ್ ಬಂದಿರೋದಿಷ್ಟೇ. ನಮ್ಮ ಇದೇ ತಿಂಗಳ 10ನೇ ತಾರೀಕಿಗೆ ನಡೆಯುವಂತ ಬೃಹತ್ ಸಮಾವೇಶ ಸಂಸ್ಥಾಪನಾ ದಿನಾಚರಣೆಗೆ
ತಾವೆಲ್ಲರೂ ಬರ್ಬೇಕನ್ನುವಂತ ವಿಚಾರವನ್ನ ಹೇಳುವಂತ ಸಂದರ್ಭದಲ್ಲಿ ಆಕ್ರೋಶ ಭರಿತನಾಗಿ ಇಷ್ಟೆಲ್ಲ ವಿಚಾರಗಳನ್ನ ತಮ್ಮ ಮುಂದೆ ತಂದೆ. ಯಾಕಂತ ಹೇಳಿದ್ರೆ ಕರ್ನಾಟಕದಲ್ಲಿ ಇವತ್ತು ಯಾವ ರೀತಿಯಾಗಿ ರಾಜಕಾರಣ ನಡೀತಾ ಇದೆ, ನಮ್ಮ ರಾಜಕೀಯ ನಾಯಕರುಗಳು ತಮ್ಮ ತಮ್ಮ ಕುಟುಂಬ ರಾಜಕಾರಣವನ್ನ, ಕುಟುಂಬದ ಸದಸ್ಯರನ್ನ ಸೇಫ್ ಮಾಡ್ಕೊಳ್ಳಿಕ್ಕೆ, ಕುಟುಂಬದ ಏನೋ ಸದಸ್ಯರ ಉಳಿವಿಗಾಗಿ, ಅವರ ಒಂದು ರಾಜಕೀಯ ಭವಿಷ್ಯಕ್ಕಾಗಿ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಆದ್ರೆ ಇವೆಲ್ಲವನ್ನ ಮೀರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ, ಕರ್ನಾಟಕವೇ ನನ್ನ ಕುಟುಂಬ, ಕರ್ನಾಟಕದಲ್ಲಿ ಇರ್ತಕ್ಕಂಥ ಎಲ್ಲರೂ ಕೂಡ ನನ್ನ ಸದಸ್ಯರು ಅನ್ನುವಂತ ನಿಟ್ಟಿನ ಜೊತೆಗೆ ಅವರಿಗೆ ಆಸಕ್ತಿ ಅನುಗುಣವಾಗಿ, ಅವರ ಒಂದು ಆಚಾರ ವಿಚಾರ ಅಭಿಪ್ರಾಯಕ್ಕೆ ಅನುಗುಣವಾಗಿ ಅವರಿಗೆ ನಾಯಕರನ್ನ ಮಾಡುವಂತ ನಿಟ್ಟಿನಲ್ಲಿ ಸಾಗ್ತಾ ಇದೆ. ಹಾಗಾಗಿ ಬಂಧುಗಳೇ, ದಯವಿಟ್ಟು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ 5ನೇ ಸಂಸ್ಥಾಪನಾ ದಿನಾಚರಣೆಯನ್ನ ಬಹಳ ಯಶಸ್ವಿಯಾಗಿ ಮಾಡುವಂತ ಕಾರ್ಯ ತಮ್ಮ ಮೇಲಿದೆ. ತಾವೆಲ್ಲರೂ ಕೂಡ ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡ್ತೀರ ಅನ್ನುವಂತ ವಿಶ್ವಾಸದೊಂದಿಗೆ ಈ ಒಂದು ಲೈವ್ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಏನೇ ಆಗ್ಲಿ ಒಳ್ಳೆಯದೇನೆ ಮಾಡಿ, ಒಳ್ಳೆಯದೇನೆ ಮಾಡ್ತಾ ಇರಿ. ಜೈ ಕರ್ನಾಟಕ ಮಾತೆ, ಜೈ KRS ಪಕ್ಷ. ನಮಸ್ಕಾರಗಳು.